38,000 ಪಟಾಕಿ ತಗೊಂಡಿದ್ರೆ 38,000 ರೂಪಾಯಿ ಪಟಾಕಿ ತಂದವ್ರ? ಓ 38,000 ಎಷ್ಟು ಎಣ್ಣೆ ಬರೋದು ಬಾಟ್ಲು? ಓ ನೀನು ಸುಟ್ಟು ಕೊಡ್ಬೋದಾ ಇವತ್ತೇ? ಹಾಂ ಹಿಡ್ಕೊಳಮ್ಮ, ನಿನ್ನ ಕ್ಯಾಮ್ರಾ ಹಿಡ್ಕೊತಾರೆ ನಮ್ಮನೆಯವ್ರು ಕೈ ಕೊಟ್ಟು ಹೊರಟ್ರು. ರೀ ಸತೀಶು ಅಂತ ಕೇಳ್ಸಿ. ನಮ್ಮನೆಯವ್ರಿಗೆ ಬೇಡ ಅಂದಿದ ತಕ್ಷಣ ಉಸಿರೇ ಹೋಯ್ತು ಪಾಪ. ನೀವು ಬೇಡ ಅವ್ರಿಗೆ ಕೊಟ್ಬಿಟ್ಟು ಪಪ್ಪ ಎಲ್ಲಿ ತಗೊಂಡು ಪಪ್ಪ ಪೂಜೆಗೆ ಹೋಗಾಯ್ತು. ಹಿಂಗೆ ಮಾವನ ಮೇಲೆ ಚಾಡಿ ಹೇಳೋದು. ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಕಲ್ಲಾರೆಗೆ ಬಂದಿದ್ದೀವಿ. ಅಂದರೆ ಇವತ್ತು ನಮ್ಮೂರಲ್ಲಿ ತೇಜುರಮ್ಮ ಅಂತ ಗ್ರಾಮ ದೇವತೆದು ಪೂಜೆ ಇದೆ. ಇದು 3 ವರ್ಷಕ್ಕೊಮ್ಮೆ ನಡೆಯುತ್ತೆ. ಹಾಗಾಗಿ ತುಂಬಾ ಜೋರಾಗಿ ನಡೆಯೋದ್ರಿಂದ ಇವತ್ತು ಹಬ್ಬ, ಇವತ್ತು ನಾಳೆ ಹಬ್ಬ ಇರೋದ್ರಿಂದ ಇವತ್ತು ಬಂದಿದ್ವಿ. ಸತೀಶ್ ಅವ್ರು ತುಂಬಾ ಬ್ಯುಸಿ ಆಗಿರೋದ್ರಿಂದ ಇವತ್ತೇ ಹಬ್ಬ ಇಟ್ಕೊಂಡು ಇವತ್ತೇ 7:15 ಬಂದಿದ್ದೀವಿ. ಶಪ ಓ ಎಲ್ಲ ಚೆನ್ನಾಗುಂಟು. ಹಾ ನೋಡಿ, ನಾನು ಬರೋದ್ರೊಳಗೆ ಎಲ್ಲ ಹಬ್ಬಕ್ಕೆ ರೆಡಿ ಆಗಿದೆ. ರಂಗೋಲಿ ಎಲ್ಲ ಬಿಟ್ಟು ಹಬ್ಬಕ್ಕೆ ಪೂಜೆಗೆಲ್ಲ ಏನೇನು ಬೇಕು, ರಾತ್ರಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ಕೈಕಾಲೆಲ್ಲ ತೊಳಿತಿದ್ದಾರೆ ಮಕ್ಕಳು. ಅಂದ್ರೆ ಇವತ್ತು ನಮ್ಮ ಕಲ್ಲಾರಲ್ಲಿ 3 ವರ್ಷಕ್ಕೆ ನಡೆಯುವಂಥದ್ದು ಒಂದು ಪೂಜೆ ಇದೆ. ಅದು ತೇಜುರಾಮ ಅದು ಪೂಜೆ ಅಂತ. ಅದು ಗ್ರಾಮ ದೇವತೆ ಪೂಜೆ. ಇದಕ್ಕೆ ಒಂದು 4-5 ಹಳ್ಳಿ ಸೇರ್ಕೊಳ್ಳುತ್ತೆ ಈ ಪೂಜೆಗೆ, ಈ ಹಬ್ಬಕ್ಕೆ. ಮತ್ತೆ ಏನಂದ್ರೆ ಎಲ್ಲ ಈ 4-5 ಹಳ್ಳಿ ಸೇರ್ಕೊಂಡ್ರು ಎಲ್ಲರ ಮನೇಲೂ ಹಬ್ಬ ಮಾಡಲ್ಲ. ಇದು ಈ ದೇವರಿಗೆ ಸಂಬಂಧಪಟ್ಟಂತ ಒಕ್ಲುಗಳು ಮಾತ್ರ. ಹಾಗೆ ನಾವು ಕೂಡ ಈ ಗ್ರಾಮ ದೇವತೆ ಒಕ್ಲಿಗೆ ಸೇರ್ಕೊಂಡಿರೋದ್ರಿಂದ ನಮ್ದು ಕೂಡ ಹಬ್ಬ ಇದೆ. ಇದು 3 ವರ್ಷಕ್ಕೆ ನಡೆಯುವಂತ ಹಬ್ಬ. ಹಾಗೆ ನಾವು ಈಗಷ್ಟೇ ಬಂದಿರೋದು. ನಮ್ಮಲ್ಲಿ ಪೇಂಟ್ ಎಲ್ಲ ಚೇಂಜ್ ಆಗಿದೆ. ಆ್ಯಕ್ಚುಲಿ ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ನಾನೇ ಸೆಲೆಕ್ಟ್ ಮಾಡಿ ಪಿಂಕ್ ಕಲರ್ ಹೊಡಿಸ್ಬಿಟ್ಟಿದ್ದೆ. ತುಂಬ ವರ್ಸ್ಟ್ ಆಗಿತ್ತು. ನಾನು ನಮ್ಮ ಪಪ್ಪ ಚೇಂಜ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ದು. ಕರ್ಕೊಬಂದು ನಾಳೆನೇ ಹೊಡಿಬೇಕು ಅಂತ, ಆದರೆ ನಮ್ಮಮ್ಮ ಬಿಡ್ತಾ ಇರಲಿಲ್ಲ. ಇವತ್ತಿಗೆ ಚೇಂಜ್ ಮಾಡಿದ್ದಾರೆ. ಹಾಗಾಗಿ ನಮಗೆ ಖುಷಿ ಆಗ್ತಿದೆ. ಈ ಹಬ್ಬ ಸ್ವಲ್ಪ ಜೋರಾಗಿ ಮಾಡ್ತಾರೆ, ಯಾಕಂದ್ರೆ 3 ವರ್ಷಕ್ಕೆ ನಡೆಯುತ್ತಲ್ಲ. ಹಾಗಾಗಿ ಇದು ಹೇಗೆ ಅಂದ್ರೆ ಹಬ್ಬ ತುಂಬಾ ಮಡಿಯಾಗಿ ಮಾಡ್ಬೇಕು. ಈ ದೇವರಿಗೆ ಸಂಬಂಧಪಟ್ಟ ಹೋಗ್ಲುಗಳೆಲ್ಲ ಹೆಂಗಸರುಗಳು ಮಾಡ್ತಾರೆ ಈ ಪೂಜೆನ. ಹೆಂಗಸರುಗಳು ಎಲ್ಲರೂ ಬೆಳಗ್ಗೆಯಿಂದ ಮಡಿಯಾಗಿದ್ದು ಉಪವಾಸ ಇದ್ದು, ಆಮೇಲೆ ಸಂಜೆ ಆಗ್ತಿದ್ದಾಗೆ ಮತ್ತೆ ಅದಕ್ಕೆ ಏನೇನು ಬೇಕೋ ಎಡೆ ಎಲ್ಲ ಅವರಾಗೆ ಮಾಡ್ಕೊಡ್ತಾರೆ. ಅದಕ್ಕೆ ಯಾರು ಹೆಲ್ಪ್ ತಗೊಳ್ಳಲ್ಲ. ಬೇರೆ ಮನೇಲಿ ಹೇಗೋ ಗೊತ್ತಿಲ್ಲ. ನಮ್ಮಮ್ಮ ಬೆಳಗ್ಗೆಯಿಂದ ಉಪವಾಸ ಇದ್ದು ಅವರಾಗೆ ಅಡುಗೆಗಳೆಲ್ಲ ಸಂಜೆ ಎಲ್ಲ ರೆಡಿ ಮಾಡ್ಕೊಡ್ತಾರೆ. ಅಂದರೆ ಎಡೆ ಅಂತ ಅಡುಗೆಗಳು ಬಾಯಿ ಬಟ್ಟೆ ಕಟ್ಕೊಂಡು ಅಡುಗೆ ಎಲ್ಲ ರೆಡಿ ಮಾಡ್ಕೊಡ್ತಾರೆ. ಯಾಕಂದರೆ ಎಂಜಿಲ್ ಆರಬಾರ್ದು. ಇದು ತುಂಬ ಮಡಿಯಾಗಿ ಮಾಡೋ ಅಂಥದ್ದು. ಈಗ ಹೊಸ ಫ್ಯಾಷನ್ ಬಂದಿದೆಯಲ್ಲ, ಮಾಸ್ಕಿಗೆ ಬಂದಿದ್ದಾರೆ ನಮ್ಮಮ್ಮ. ಹಾಗಾಗಿ ನಮ್ಮಮ್ಮ ಎಲ್ಲ ಈಗ ಪೂಜೆ ಮಾಡಿ ಎಲ್ಲ ಎಡೆ ಎಲ್ಲ ತುಂಬಿಕೊಂಡು ಕುಕ್ಕಿಗೆ ಹೋಗಿ ದೇವ್ರ ಮನೇಲಿ ಕೂತಿದ್ದಾರೆ. ಸೊ ಹಾಗಾಗಿ ನಮ್ಮನ್ನು ಕೂಡ ಮಾತಾಡ್ಸಿಲ್ಲ. ರಾತ್ರಿ ಸ್ಟಾರ್ಟ್ ಆಗುತ್ತೆ ಪೂಜೆ. ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹೂವು ಅಮ್ಮ ಎಲ್ಲ. ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಗಿಬಿಡ್ತು. ಎಲ್ಲ ಬಂದಿದ್ದಾರೆ. ಮಕ್ಕಳು ಆಟ ಆಡ್ತಾ ಇದ್ದಾರೆ. ನಮ್ಮ ಚಿಕ್ಕ ನೋಡಿ, ಚಿಕ್ಕ ವರ್ಷ ಡ್ಯಾನ್ಸ್ ಕಲ್ತಿದ್ಯಲ್ಲ, ಮಾಡು ಮಚ್ಚಿಗ. ಹಾಗೆ ಐನರು ಅಷ್ಟು ಮಡಿಯಾಗಿರ್ಬೇಕು. ಬೆಳಗ್ಗೆಯಿಂದ ಅಷ್ಟೇ. ಅವರು ಇಲ್ಲಿ ನಮ್ದು ನೋಡ್ಬೋದು, ಒಂದು ಪಕ್ಕದಲ್ಲೇ ಐನರ್ ಬಂದಿದ್ದಾರೆ. ಅಲ್ಲೊಂದು ಸಣ್ಣ ಪೂಜೆ ಏನೋ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ನಾವು ಚಿಕ್ಕದ್ರಲ್ಲಿ ನೋಡಿದ ಅಂಥದ್ದು. ಅವರು ಬಾಯಿಗೆ ಬಟ್ಟೆ ಕಟ್ಕೊಂಡು ಅವರು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಮನೆಗೂ ಅಷ್ಟೇ ಎಲ್ಲ ರೆಡಿ ಆಗ್ತಿದೆ. ಶಾಮಿ ಅಂದವರೆಲ್ಲ ಬಂದು ಅವ್ರು ರೆಡಿ ಮಾಡ್ತಿದ್ದಾರೆ. ಹಾಗೆ ಭಟ್ರು ಬಂದಿದ್ದಾರೆ. ಈಗಲೇ ಅಡುಗೆ ಎಲ್ಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಈಗ ನಾವೀಗ ಜಸ್ಟ್ ಬಂದಿರೋದು ಬೆಂಗಳೂರಿಂದ. ನಮ್ಮ ಅಕ್ಕ ಈಗ ಮಧ್ಯಾಹ್ನ ಮೇಲೆ ಬಂದಿರೋದು. ಈಗ ನಾವೆಲ್ಲ ಒಂದ್ಸರಿ ಊಟ ಎಲ್ಲ ಮಾಡಿ ಒಂದ್ಸರಿ ಕ್ಲೀನಾಗಿ ನಾವೆಲ್ಲ ಫ್ರೆಶ್ ಅಪ್ ಆಗಿ ಈಗ ನಾವು ರೆಡಿ ಆಗಬೇಕು. ಮತ್ತೆ ಇದೇನು ಅಂದರೆ ಇದು ಸ್ಪೆಷಲ್ ಏನು ಅಂದರೆ ನಮಗೆ ಮಾತ್ರ ಇದು ಸ್ಪೆಷಲ್. ಈ ದೇವತೆಗೆ ಸಂಬಂಧಪಟ್ಟಂಥ ಒಕ್ಲುಗಳಲ್ಲಿ ನಾವು ಮೇನ್ ಅಂದರೆ ಒಂದೊಂದು ಮನೆತನದಿಂದ ಒಂದೊಂದು ಪರಂಪರೆ ಬಂದಿರುತ್ತೆ. ಹಾಗೆ ತೇಜುರಮ್ಮ ಅಂತ ಈ ದೇವರ ಹೆಸರು. ಅದಕ್ಕೆ ಫಸ್ಟ್ ನಾವೇ ನಮ್ಮ ಮನೆತನದಿಂದ ಫಸ್ಟ್ ಪೂಜೆ ಸಲ್ಲಿಸಬೇಕು. ಅದಕ್ಕೆ ಪೂಜೆ ಎಲ್ಲ ಸಲ್ಲಿಸಿ ನಾವು ಫಸ್ಟ್ ಅದು ನಮ್ಮ ಪಪ್ಪ ಅವರು ವಹಿಸ್ಕೊಂಡಿರೋದ್ರಿಂದ ಫಸ್ಟ್ ನಮ್ಮ ಪಪ್ಪ ಅಮ್ಮ ಆ ದೇವರಿಗೆ ಪೂಜೆ ಮಾಡಿ ಆ ನಂತರ ಊರವರೆಲ್ಲ ಮತ್ತೆ ಪಕ್ಕದ ಊರವರೆಲ್ಲ ಪೂಜೆ ಮಾಡ್ಕೊಳ್ತಾರೆ. ಈ ಪೂಜೆ ಈಗ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಈಗ ನಾವೆಲ್ಲ ಹೊರಡಬೇಕು. ಸ್ಟಾರ್ಟ್ ಆಗಿ ಈ ಪೂಜೆ ಅಂದ್ರೆ ತುಂಬಾ ಒಕ್ಲುಗಳೆಲ್ಲ ಸೇರ್ಕೊಂಡಿರೋದ್ರಿಂದ ಬೆಳಗಿನ ಜಾವದವರೆಗೂ ಪೂಜೆ ನಡೀತಾ ಇರುತ್ತೆ. ಈಗ ಬೆಳಗ್ಗೆ ಒಂದು 5 ಗಂಟೆ ಆಗ್ತಿದ್ದಾಗ ಮರಿ ಕಡಿಯೋದೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅದು ವಿಡಿಯೋ ಮಾಡೋಕ್ಕಾಗಲ್ಲ. ಬಟ್ ಎಲ್ಲ ಆಮೇಲೆ ನಾನ್ ವೆಜ್. ನಾಳೆ ಇವತ್ತು ಪ್ಯೂರ್ ವೆಜ್ ತೇಜುರಮ್ಮ ದೇವರಿಗೆ. ನಾಳೆ ಬಂಟ ಅಂತ, ಅದಕ್ಕೆ ಎಲ್ಲ ಮರಿಗಳು ಕಡಿತಾರೆ. ಹಾಗಾಗಿ ಈಗೆಲ್ಲ ನಾವು ರೆಡಿ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಪೂಜೆ ಸ್ಟಾರ್ಟ್ ಆಗುತ್ತೆ. ಒಂದು 11 ಗಂಟೆ ಮೇಲೆ ಪಟಾಕಿ ಎಲ್ಲ ತಗೊಬಂದಿದ್ದಾರೆ. 38,000 ಪಟಾಕಿ ತಗೊಬಂದಿದ್ದಾರೆ. 38,000 ರೂಪಾಯಿ ಪಟಾಕಿ ತಂದವ್ರ? 38,000 ಎಷ್ಟು ಎಣ್ಣೆ ಬರೋದು ಬಾಟ್ಲು? ಬಂದಿದ್ದಾರೆ. ನೀನು ಸುಟ್ಟು 20
ಅದೆಲ್ಲ ಹೆಂಗಸ್ರುಗಳಿಗೆ ಹಬ್ಬ, ಗಂಡಸ್ರುಗಳಿಗೆ ಹಬ್ಬ. ನಮ್ಗೆ ಅದಕ್ಕೆ ಬೇಜಾರಾಗ್ತಿದೆ. ಇವತ್ತು ರಾತ್ರಿ ಕೊಡ್ಬೋದಾ? ಇವತ್ತೇ ಸ್ಟಾರ್ಟ್ ಆಯ್ತು ನಮ್ಮ ಪೂಜೆ ಅಂತ ಹೋಗಿ ಹಿಡ್ಕೊಳಮ್ಮ, ನೀನು ಕ್ಯಾಮ್ರಾ ಹಿಡ್ಕೊತಾರೆ. ನಮ್ಮನೆಯವ್ರು ಕೈ ಕೊಟ್ಟು ಹೊರಟ್ರು. ಸರಿ ಹಾಂ ರೀ ಸತೀಶು ಅಂತ ಕೇಳಿಸಿ. ನಮ್ಮನೆಯವ್ರಿಗೆ ಬೇಡ ಅಂದಿದ ತಕ್ಷಣ ಉಸಿರೇ ಹೋಯ್ತು ಪಾಪ. ನೀವು ಬೇಡ ಅವ್ರಿಗೆ ಕೊಟ್ಬಿಟ್ಟು ಪಪ್ಪ ಎಲ್ಲಿ ತಗೊಂಡು ಪಪ್ಪ ಪೂಜೆಗೆ ಹೋಗಾಯ್ತು. ಹಿಂಗೆ ಮಾವನ ಮೇಲೆ ಚಾಡಿ ಹೇಳೋದು ಗಟ್ಟಿ ಇಟ್ಕೊ. ಪಾಪ ನಮ್ಮನೆಯವ್ರು ತುಂಬ ಆಸೆಯಲ್ಲಿದ್ರು, ನಮ್ಮಮ್ಮ ಬೇಡ ಆದರು. ನಮ್ಮ ಶಿವಪ್ಪ ನೋಡಿ ಹೋಗಿ ರೆಡಿಯಾಗಿ ಬಂದೇ ಆಗೋಗಿದೆ. ಏಸಪ್ಪ ಸ್ವಲ್ಪ ಕೊಡಿ ಅಂತ. ಮೆಣಸಿನ್ಕಾಯಿ ಬಜ್ಜಿ, ಕೋಸ್ ಪಲ್ಯ, ಚಿತ್ರಾನ್ನ. ಇದು ರಾತ್ರಿ ಊಟ ಭಟ್ರು ಮಾಡಿರೋದು. ತುಂಬ ಚೆನ್ನಾಗಿದೆ. ಕುಕ್ಕೆ ರೆಡಿ ನೋಡಿ, ಎಲ್ಲ ರೆಡಿಯಾಗಿ ಕುಕ್ಕೆಗೆ ಎಲ್ಲ ತುಂಬಿಕೊಂಡು ಅದನ್ನು ಮುಚ್ಕೊಂಡು ಫುಲ್ ಕವರ್ ಮಾಡಿಕೊಂಡು ಅಮ್ಮನೂ ಮಾಸ್ಕ್ ಹಾಕೊಂಡಿದ್ದಾರೆ. ಈಗ ಉದ್ಯೋಗದವರೆಲ್ಲ ಬಂದು ಪೂಜೆ ಎಲ್ಲ ಮಾಡಿ ನಮ್ಮ ಮನೆ ಹತ್ರ ಸ್ವಲ್ಪ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇದು ನಾವು ಪತ್ರೆ ತೀರಿಸ್ತೀವಲ್ಲ, ಪತ್ರೆ ತೀರಿಸುವಾಗ ನಾವು ದೇವರಿಗೆ ಇದು ಕೊಡ್ತಾ ಇರೋದು. ಇದಕ್ಕೇನಂತಾರೆ ತೀರ್ಥದ ಬಟ್ಲಿದೆ. ಚೆನ್ನಾಗಿದೆ. ಪೂಜೆಗೆಲ್ಲ ಊಟ ಎಲ್ಲ ಆಯಿತು. ಇವಾಗ ರೆಡಿ ಆಯಿತು. ನಾನು ಲೆಹಂಗ ಲಾಂಗ್ ಗೌನ್ ಹಾಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಬಟ್ ಲೇಟಾಗಿ ಸ್ಟಿಚ್ ಮಾಡಿಕೊಟ್ರು, ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ನಾವು ಪತ್ರೆ ತೀರಿಸಿದ್ಮೇಲೆ ನಾವು ಹೆಣ್ಮಕ್ಳು ಸೇರಿ ಅದು ಕೊಟ್ಟಿದ್ದೀವಿ. ನಾನು ನಮ್ಮ ಅಕ್ಕ ಅಮ್ಮಂದಿರು ಅಂದರೆ ತವ್ರ ಮನೇಲಿ ಹೆಣ್ಮಕ್ಳಿಗೆ ಇದು ಕೊಡ್ತಾರಲ್ಲ, ಏನಾದರೂ ಕೊಡ್ತಾರಲ್ಲ. ಸೊ ಹಾಗಾಗಿ ನನಗೂ ನಮ್ಮ ಅಕ್ಕಗೂ ಬೆಳ್ಳಿದು ಹೂವಿನ ಬುಟ್ಟಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ನೋಡಿ, ಒಂದು ಚಿಕ್ಕದಿದೆ, ಒಂದು ದೊಡ್ಡದಿದೆ. ದೊಡ್ಡದು ನನಗೆ, ಚಿಕ್ಕದು ನಮ್ಮ ಅಕ್ಕನಿಗೆ. ಬೌಲ್ ತಗೊಂಡಿದ್ದಾಳೆ. ಸೊ ಹಾಗಾಗಿ ಎರಡು ಸೇಮ್ ಇದೆ ವೆಯ್ಟು. ಇದು 2ರಿಂದ 1 ಬಂದಿದೆ, ಇದು 1ರಿಂದ ಇಷ್ಟು ಬಂದಿದೆ. ಹಾಗಾಗಿ ಇದು ನನ್ನ ಮಗಳಿಗೆ, ಇವಾಗ ರೆಡಿ ಆಗಾಯ್ತು. ಇವಾಗ ಉದ್ಯೋಗದವ್ರು ಬರ್ತಾರೆ. ಇವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ. ಬನ್ನಿ ಪೂಜೆ ಎಲ್ಲ ಹೇಗೆ ನಡೆಯುತ್ತೆ ಅಂತ ನೋಡೋಣ. ನಾವು ಹೋಗ್ಬೇಕು ಈಗ ಮನೆಯವರೆಲ್ಲ. ಕಾರ್ ಹೋಗೋದಂತ ಅಲ್ಲಿಗೆ ಇವ್ರು ನಡೆಯಲ್ವಲ್ಲ ಮೈಗಳ ತನಕ್ಕೆ ಒಂದು ಸ್ವಲ್ಪ ಸುಳ್ಳು ಹೇಳಿ ಇಲ್ಲಿ ಕಾರ್ ಹೋಗಲ್ಲ ಅಂತೇಳಿ ನಡೆಸ್ತಾ ಇದ್ವಿ. 100 ಮೀಟ್ರ್ ವಾಕ್ ಮಾಡೋದು ಅವರು.
ಮಗಳ ನಿದ್ದೆ ಹೋಯ್ತು. ಇದೇ ನೋಡಿ ನಮ್ಮ ಗ್ರಾಮ ದೇವತೆ ಅಂದ್ರೆ ತೇಜುರಮ್ಮ. ಇದು ಮೊದಲು ಇದು ನಮ್ಮ ಪಕ್ಕದೂರು ಬರ್ತೂರಲ್ಲಿತ್ತು ಇದೇ ದೇವರು. ಅಂದ್ರೆ ಕೆಲವರಿಗೆ ಅಲ್ಲಿಗೆ ತುಂಬಾ 7-8 ಹಳ್ಳಿ ಸೇರ್ ಮಾಡೋದು ಅಂದ್ರೆ ತುಂಬಾ ಟೈಮ್ ಹಿಡಿತಾ ಇತ್ತು, ಮತ್ತೆ ಅಷ್ಟು ಅನುಕೂಲ ಕೂಡ ಸರಿ ಇರಲಿಲ್ಲ. ಹಾಗಾಗಿ ನಮ್ಮ ಅಜ್ಜನ ಕಾಲದಲ್ಲಿ ನಮ್ಮ ಅಜ್ಜ ಮತ್ತೆ ಹಿರಿಯರೆಲ್ಲ ಸೇರಿ ಆ ಊರಿಗೆ ಬೇರೆ ಮತ್ತೆ ನಮ್ಮೂರಿಗೆ ಬೇರೆ ಅಂತೇಳಿ ಇಲ್ಲಿ ಹೊಸ ಮತ್ತೆ ಬೇರೆ ಸ್ಥಾಪನೆ ಮಾಡಿದ್ರು. ಹಾಗಾಗಿ ಈಗ ಒಂದು 4-5 ಹಳ್ಳಿ ಸೇರಿ ಇಲ್ಲಿ ನಾವು ಸ್ವಲ್ಪ ಪೂಜೆ ಮಾಡ್ತಿದ್ವಿ. ಈ ಜಾಗದಲ್ಲಿ ನಮ್ಮ ಅಜ್ಜ ಮತ್ತೆ ಹಿರಿಯರು ಎಲ್ಲ ಒಟ್ಟಿಗೆ ಸೇರಿ 30 ವರ್ಷದಿಂದ ಇಲ್ಲೊಂದು ಗುಡಿ ಮಾಡಿದ್ರು ಈ ದೇವರಿಗೆ ಅಂತ. ಆಗಿನ ಕಾಲದಲ್ಲಿ ಎಷ್ಟಾಗುತ್ತೆ ಅಷ್ಟು ಮಟ್ಟಿಗೆ ಮಾಡಿದ್ರು. ಇವಾಗ ನಮ್ಮ ಪಪ್ಪ ಮತ್ತೆ ಹಿರಿಯರೆಲ್ಲ ಸೇರಿ ಈ ದೇವಸ್ಥಾನ ಈಗೊಂದು 4-5 ವರ್ಷದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಆ ಮನೆತನಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಹೆಂಗಸರುಗಳು ಮಡಿಯಿಂದ ಅಡಿಗೆ ಮಾಡಿ ಕುಕ್ಕೆಗೆ ತುಂಬಿಕೊಂಡು ಬಂದು ಹೀಗೆ ದೇವಸ್ಥಾನ ಒಂದು 3 ಸುತ್ತಿ ಆಮೇಲೆ ದೇವಸ್ಥಾನದ ಒಳಗಡೆ ಹೋಗುದು. ಹಾಗೆ ನಮ್ಮ ಚಿಕ್ಕಪ್ಪನ ಮಗಳು, ನನ್ನ ತಂಗಿ ಮತ್ತೆ ನನ್ನ ತಂಗಿ ಮಗಳು ಮತ್ತೆ ನಮ್ಮ ಅಣ್ಣನ ಮಗಳು, ಅತ್ತಿಗೆ ಎಲ್ಲರೂ ಬಂದಿದ್ರು. ಹಾಗೆ ನಾವು ಮಾತಾಡ್ತಾ ನಿಂತಿದ್ದಲ್ಲೇ ಪೂಜೆ ಎಲ್ಲ ಮುಗಿಯೋವರೆಗೂ. ಹಾಗೆ ದೇವಸ್ಥಾನದ ಒಳಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ಒಬ್ಬರಿಗೆ ದೇವ್ರು ಬರುತ್ತೆ. ಅಂದ್ರೆ ಏನಾದರೂ ಇಲ್ಲಿ ತಪ್ಪು ನೆಪ್ಪು ಏನಾದರೂ ಇದ್ರೆ ಆ ಮುಖಾಂತರ ದೇವ್ರು ನಮಗೆ ತಿಳಿಸುತ್ತೆ. ಸೊ ಹಾಗಾಗಿ ಅದೆಲ್ಲ ಕೇಳ್ಕೊಂಡು ಆಮೇಲೆ ದೇವಸ್ಥಾನದೊಳಗೆ ನಾವು ಹೋಗೋದು. ಇಲ್ಲಿ ಮೊದಲೇ ಹೇಳಿದಾಗ ನಮ್ಮನೆ ಪೂಜೆ ಮೊದಲು ನಡೆಯುತ್ತೆ. ಇವ್ರು ನೋಡಿ, ಇವರೇ ನಮ್ಮ ದೊಡ್ಡಮ್ಮ ಮತ್ತೆ ಚಿಕ್ಕಮ್ಮ. ಮತ್ತೆ ಈ ಗುಡಿ ಒಳಗೆ ಯಾರಿಗೂ ಪ್ರವೇಶ ಇಲ್ಲ. ಆದರೆ ಇವತ್ತಿನ ದಿನ ನಮ್ಮಮ್ಮನಿಗೆ ಮಾತ್ರ ನಮ್ಮದು ಮೊದಲನೇ ಹೆಡೆ ಆಗಿರೋದ್ರಿಂದ, ಮೊದಲನೇ ಹೆಡೆ ದೇವ್ರಿಗೆ ಇಡೋದ್ರಿಂದ ನಮ್ಮಮ್ಮನೇ ಹೋಗಿ ಎಡೆ ಇಟ್ಟು ಧೂಪ ಮಾಡ್ತಾರೆ. ಆಮೇಲೆ ಮತ್ತೆ ಎಲ್ಲ ಐನರ್ ಪೂಜೆ ಮಾಡ್ತಾರೆ. ಮತ್ತೆ ಇನ್ಯಾರೂ ಹೋಗಾಗಿಲ್ಲ. ಬೇರೆ ಟೈಮಲ್ಲೂ ಅಷ್ಟೇ ಗರ್ಭಗುಡಿಯಲ್ಲಿ ಐನರ್ ಪೂಜಾರಿ ಸಾಮಾನ ಅಂತ ಒಬ್ರು ನೇಮಕ ಮಾಡಿದ್ವಿ ನಮ್ಮೂರಿಂದ. ಅವರೇ ಯಾವಾಗಲೂ ಪೂಜೆ ಮಾಡ್ತಾರೆ. ಇದು ನೋಡಿ ನಮ್ಮ ಚಿಕ್ಕಪ್ಪನ ಮಗ ಸುಜಯ್ ರಂಗನಾಥ್ ದೊಡ್ಡ ಮನೆ ಅಂತ. ನಮ್ದು ಫ್ಯಾಮಿಲಿ ನೇಮ್ ದೊಡ್ಡ ಮನೆ ಆಗಿರೋದ್ರಿಂದ ದೊಡ್ಡ ಮನೆ ಅಂತ ಅಷ್ಟೇ. ಇದೇ ನೋಡಿ ನಮ್ಮ ತೇಜುರಮ್ಮ, ನಮ್ಮ ಊರ್ ಕಾಯೋ ಅಂತ ದೇವತೆ. ಹಾಗೆ ನಾವು ಎಲ್ಲರೂ ಅಪರೂಪದಾಗಿ ಸಿಕ್ಕೋದ್ರಿಂದ ನಮ್ದು ಮಾತಾಗೋಗ್ಬಿಟ್ಟಿದೆ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಅಪರೂಪಕ್ಕೊಮ್ಮೆ ನಾವು ಸಿಗೋದು. ಸೊ ಹಾಗಾಗಿ ನಮ್ದು ಮಾತುಗಳೇ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಅಲ್ಲಿ. ಹಾಗೆ ಮತ್ತೆ ಈ ದೇವರಿಗೆ ಇನ್ನೊಂದು ಪತ್ರೆ ತೀರ್ಸೋದಿತ್ತು. ಹಾಗೆ ಈ ಹಬ್ಬದ ದಿನನೇ ಇಟ್ಕೊಂಡಿದ್ದು. ಹಾಗಾಗಿ ಆಮೇಲೆ ಎಲ್ಲರೂ ನಾವು ಪೂಜೆ ಮಾಡಿ ಧೂಪ ಹಾಕಿ ಆಮೇಲೆ ನಂತರ ನಮ್ಮದು ಪೂಜೆ ಎಲ್ಲ ಆದಮೇಲೆ ನಮ್ಮ ದೊಡ್ಡಪ್ಪನ ಮನೆ ಚಿಕ್ಕಪ್ಪನ ಮನೆದು ಪೂಜೆ ನಡೆಯುತ್ತೆ. ಇದು ನಮ್ಮ ಗ್ರಾಮ ದೇವತೆ ಆಗಿರೋದ್ರಿಂದ ನಾನು ಯಾವಾಗಲೂ ಕೇಳ್ಕೊತೀನಿ, ದೇವರೇ ನಮ್ಮೂರಲ್ಲಿ ಏನು ಕೆಟ್ಟ ಘಟನೆಗಳು ನಡೆದ ಹಾಗೆ ನನ್ನ ಊರಿಗೆ ಒಳ್ಳೇದು ಮಾಡಪ್ಪ, ನನ್ನ ಊರು ಚೆನ್ನಾಗಿ ನೋಡ್ಕೊಳ್ಳಪ್ಪ ಅಂತ, ನನ್ನ ಊರಿನ ಹೆಸರು ಒಳ್ಳೆ ರೀತಿಯಾಗಿ ಬೆಳೆಯೋ ಥರ ಮಾಡಪ್ಪ ದೇವರೇ ಅಂತ ಕೇಳ್ಕೊತೀನಿ ಯಾವಾಗ್ಲೂ. ಈ ದೇವ್ರ ಹತ್ರ ಬಂದರೆ, ಇನ್ನು ಮನೆ ದೇವರು ನಮ್ಮ ಇಷ್ಟವಾದ ದೇವ್ರ ಹತ್ರ ಎಲ್ಲ ನಮ್ಮದು ಫ್ಯಾಮಿಲಿದು ನಮ್ಮದು ಎಲ್ಲ ಇರುತ್ತಲ್ಲ ದೇವ್ರ ಹತ್ರ ಕೇಳ್ಕೊಳ್ಳೋದು, ಅದು ಕೇಳ್ಕೊತೀನಿ. ಇಲ್ಲಿ ಕೇಳ್ಕೊಂಡು ಪೂಜೆ ಎಲ್ಲ ಮುಗಿಸಿ ನಮ್ದೆಲ್ಲ ಪೂಜೆ ಆಯಿತು. ಈಗ ನಮ್ಮನೆ ಪೂಜೆ ಆದಮೇಲೆ ನೆಕ್ಸ್ಟ್ ಮತ್ತೆ ದೂರದ ಹಳ್ಳಿಯಿಂದ ಯಾರು ಬಂದಿರ್ತಾರೆ ಅವ್ರಗಳ ಪೂಜೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕೊನೆಯದಾಗಿ ನಮ್ಮೂರ್ದು ಪೂಜೆ ನಡೆಯುತ್ತೆ. ಆಮೇಲೆ ನಾವು ಈ ಪೂಜೆ ಮುಗಿಸ್ಕೊಂಡು, ಇದು ಹೆಣ್ಣು ದೇವತೆ. ಇಷ್ಟೊತ್ತು ನಾವೇನು ಪೂಜೆ ಮಾಡಿದ್ವಿ, ಇದು ತೇಜುರಮ್ಮ ಅಂತ ತಾಯಿ, ಇದು ಹೆಣ್ಣು ದೇವತೆ, ಇದು ಪ್ಯೂರ್ ವೆಜ್. ಈ ನಂತರ ನೆಕ್ಸ್ಟ್ ಬಂಟ ಅಂತ ಪಕ್ಕದಲ್ಲೇ ಇದೆ, ಇದು ಪ್ಯೂರ್ ನಾನ್ ವೆಜ್. ಹಾಗಾಗಿ ಫಸ್ಟ್ ತಾಯಿಗೆ ಪೂಜೆ ಸಲ್ಲಿಸಿ ಆಮೇಲೆ ಬಂಟಗೆ ಹೋಗಿ ಪೂಜೆ ಮಾಡ್ತೀವಿ. ಯಾವಾಗಲೂ ಅಷ್ಟೇ, ಈ ಹಬ್ಬದ ದಿನ ಅಂತಲ್ಲ, ಯಾವಾಗಲೂ ಅಷ್ಟೇ ಫಸ್ಟ್ ತಾಯಿಗೆ ಪೂಜೆ ಮಾಡಿ ಆಮೇಲೆ ಬಂಟ ದೇವ್ರಿಗೆ ಪೂಜೆ ಮಾಡೋದು. ಹಾಗಾಗಿ ಇವತ್ತು ರಾತ್ರಿ ಎಲ್ಲ ತಾಯಿ ಪೂಜೆ ಇರುತ್ತೆ. ನೆಕ್ಸ್ಟ್ ಡೇ ಮರಿ ಕಡಿಯೋದು, ಅಂದರೆ ಈ ಪೂಜೆ ಮುಗಿಯೋದ್ರೊಳಗೆ ಒಂದು ಮತ್ತೆ 4-5 ಗಂಟೆ ಹಂಗೆ ಮರಿ ಕಡಿಯೋದೆಲ್ಲ ಸ್ಟಾರ್ಟ್ ಆಗುತ್ತೆ. ಅದು ಬಂಟಾಗೆ ಮರಿ ಕಡಿಯೋದೆಲ್ಲ ಬೆಳಗ್ಗೆ ಹೊತ್ತಿಗೆ ಸ್ಟಾರ್ಟ್ ಆಗುತ್ತೆ. ಈ ಪೂಜೆ ಮುಗಿಯೋದ್ರೊಳಗೆ ನಮ್ದು ಆಗೋತ್ತಿಗೆ ಬೇಗ ಮುಗೀತು. ಪಾಪ ಇನ್ನು ಉಳ್ದವ್ರದ್ದೆಲ್ಲ ಇನ್ನು ಲೇಟ್ ಆಗುತ್ತೆ, ಬೆಳಗ್ಗೆ ಕರಿಯುತ್ತೆ, ಒಂದು 4 ಗಂಟೆ 5 ಗಂಟೆ ಆಗುತ್ತೆ. ಅವ್ರದ್ದೆಲ್ಲ ಪೂಜೆ ಮುಗಿಸೋದ್ರೊಳಗೆ ಮತ್ತೆ ನೆಕ್ಸ್ಟ್ ಬಂಟಾಗೆ. ಹಾಗೆ ಇಲ್ಲಿ ಕೂಡ ಬಂಟಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮೂರಲ್ಲಿ ಎಲ್ಲ ಸಿಗ್ತಾರಲ್ಲ ಎಲ್ಲರನ್ನು ಮಾತಾಡಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋದ್ರಲ್ಲಿ ನಮ್ಮದೇ 1 ಗಂಟೆ ಆಯಿತು. ಬನ್ನಿ ಬನ್ನಿ ಬನ್ನಿ. ಅಪ್ಪ ಕಾಯಲ್ಲ, 100% ಕಾಯಲ್ಲ. ಆಫ್ ಮಾಡ ಪೂಜೆ ಅಪ್ಪ ಕಾಯಲ್ಲ, ನಿಜ ಓಡೋಬೇಕು. ಮುಗೀತು, ಇವತ್ತಿನ ಪೂಜೆ ಮುಗೀತಿ. ನಾಳೆ ಫಂಕ್ಷನ್ಸ್ ಇರುತ್ತೆ, ನಾನ್ ವೆಜ್ ಎಲ್ಲ ಇರುತ್ತೆ. ಸೊ ಅದ್ರದ್ದು ವಿಡಿಯೋ ಮಾಡ್ತೀನಿ. ಎಲ್ರಿಗೂ ಧನ್ಯವಾದ. ನಾಳೆ ಭರ್ಜರಿ ಊಟ ನಮ್ಮದು, ಗುಂಡು ತುಂಡು.